ಗೋವಿಂದ್ ಅವರು, ನಂದಾ ಅವರು ಮತ್ತು ಮಂಜುನಾಥ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸುಮಾರು ಒಂದು 50,000 ಜನ ಬಂದಿರ್ಬೋದು. ಆದರೆ ನಮ್ಮ ಕೇರ್ಪುರ ಕ್ಷೇತ್ರದಲ್ಲಿ ಮಾಜಿ ಮಂತ್ರಿಗಳು ಮತ್ತು ಹಾಲಿನ ಶಾಸಕರು, ಇಂತಹ ಶಾಸಕರು ಸುಮಾರು 1913ರಲ್ಲಿ ಬಂದಿದ್ದು, ಇನ್ನು ಮುಂದೆ ಕೂಡ ಸುಮಾರು ಅವ್ರನ್ನ ಸೋಲ್ಸೋಕ್ಕೆ ಯಾರ ಕೈಯಲ್ಲಿ ಆಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ಇಡೀ ಕ್ಷೇತ್ರದಲ್ಲ, ಇಡೀ ಕರ್ನಾಟಕದಲ್ಲಿ ಅವರು ಮಾಡಿರ್ತಕ್ಕಂಥ ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ಆ ಕೊಳಗೇರಿಗಳ ಸಮಸ್ಯೆ ಆಗಿರ್ಬೋದು, ಮೋರಿ ಸಮಸ್ಯೆ ಆಗಿರ್ಬೋದು, ಅರ್ಥ ಆಯ್ತಾ. ಆಮೇಲೆ ದೇವಸ್ಥಾನಗಳಿಗೆ ಎಷ್ಟೋ ದೇವಸ್ಥಾನಗಳಿಗೆ ಸಹಾಯ ಮಾಡಿಕೊಟ್ಟು ದೇವಸ್ಥಾನಗಳು ಉದ್ಧಾರ ಮಾಡಿದ್ದಾರೆ. ಇಂಥ ನಮ್ಮ ಶಾಸಕರು ಇಡೀ ಕರ್ನಾಟಕದಲ್ಲಿ ಮತ್ತು ಇಡೀ ನಮ್ಮ ಕ್ಷೇತ್ರದಲ್ಲಿ ಇನ್ನು ಮುಂದೆ ಸಿಕ್ಕಲ್ಲ. ಖಂಡಿತವಾಗಲೂ ಹೇಳ್ತಾ ಇದ್ದೀನಿ. ಇವತ್ತು 60ರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸುಮಾರು ಜನ, ಇಡೀ ಕೇರ್ಪುರ ಕ್ಷೇತ್ರದ ಜನ ಅಲ್ಲ, ಇಡೀ ಕರ್ನಾಟಕದಿಂದ ಬಂದಿರತಕ್ಕಂಥ ನಮ್ಮ ಜನ ಇವತ್ತು ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇಡೀ ಕ್ಷೇತ್ರದ ಮಹಿಳಾ ಸಂಘ ಇರ್ಬೋದು, ಅಂಬೇಡ್ಕರ್ ಸಂಘ ಇರ್ಬೋದು, DSS ಸಂಘ ಇರ್ಬೋದು, ಅರ್ಥ ಆಯ್ತಾ, ಅನೇಕ ಸಂಘ ಸಂಸ್ಥೆಗಳು ಕೂಡ ಬಂದು ಇವರಿಗೆ ಆಶೀರ್ವಾದ ಮಾಡಿ ಸಂತೋಷದಿಂದ ಅವರು ಮಾಡಿರ್ತಕ್ಕಂಥ ಒಂದು ಊಟ ಉಪಚಾರ ಏನೇ ಆಗಿರಲಿ, ಅರ್ಥ ಆಯ್ತಾ, ಏನೇ ಯಾವ ಸಂದರ್ಭದಲ್ಲಿ 2 ಗಂಟೆ ರಾತ್ರಿ ಆಗಿರಲಿ ಅವರಿಗೆ ಒಂದು ಫೋನ್ ಮಾಡಿದ್ರೆ ಇಂಥ ತೊಂದರೆ ಇದೆ ತಕ್ಷಣ ಇಮಿಡಿಯೇಟು ಇಡೀ ಯಾರೇ ಆಗಿರಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರಿಗೆ ಫೋನ್ ಮಾಡಿ ವಿಚಾರಿಸಿ ಮಾಡಿಕೊಡ್ತಾ ಇದ್ದಾರೆ. ಜ್ಯೋತಿಪುರದಲ್ಲಿ ಸರ್ ಗೆದ್ದು ಬಂದ ತಕ್ಷಣ ಟ್ಯಾಪಿಗೆ ಹಾಕ್ಕೊಡ್ತೀನಿ ಎಂದು ನಮ್ಮ ಜ್ಯೋತಿಪುರ ಕಾಲೋನಿ ಅಂದರೆ ಕೊಳಗೇರಿ ಕಾಲೋನಿ ದಯವಿಟ್ಟು ಹೇಳ್ತಾ ಇದ್ದೆ, ಇಮ್ಮಿಡಿಯೇಟೇ ಹಾಕ್ಕೊಟ್ರು. ಇಮ್ಮಿಡಿಯೇಟು ಬಂದ ತಕ್ಷಣ ಸುಮಾರು 15 ದಿವಸದಲ್ಲೇ ವೈಟ್ ಟ್ಯಾಪಿಗೆ ಎಲ್ಲ ರೋಡ್ಗಳು, ರಸ್ತೆಗಳಿಗೆ ಮೋರಿ ಮತ್ತು ನೀರು. ಇವತ್ತು ಕೂಡ ಅವರ ಆಶೀರ್ವಾದ ನಾವು ನೆನ್ಕೊತಾ ಇದ್ದೀವಿ. ನೀರಬ್ಬ ಸಂಘದ ಕೃಷ್ಣಪ್ಪ, ಜ್ಯೋತಿಪುರ, ಡಾಕ್ಟರ್ BR ಅಂಬೇಡ್ಕರ್ ಸಂಘದ ಅಧ್ಯಕ್ಷರು.